11ನೇ ಪಾಯಿಂಟ್ ಮುಗಿದ ಬಳಿಕ ಇದೀಗ 12ನೇ ಪಾಯಿಂಟ್ನತ್ತ SIT ತಂಡ ಬಂದಿದೆ. ಊಟದ ವಿರಾಮದ ಬಳಿಕ ಮತ್ತೆ ಶೋಧ ಕಾರ್ಯವನ್ನು ಆರಂಭ ಮಾಡಿದೆ. SIT ಅಧಿಕಾರಿಗಳು ದೂರುದಾರ ಸೇರಿ ಇಡೀ ತಂಡ 12ನೇ ಸ್ಪಾಟ್ ಬಳಿ ಬಂದು ನಿಂತುಕೊಂಡಿದೆ. 12ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 6ನೇ ದಿನದ ಶೋಧದ ಕಾರ್ಯಾಚರಣೆ ಮೋಸ್ಟ್ಲಿ ಸಮಯ ಈಗ 3:30 ಆಗ್ತಾ ಇದೆ. 3:26, 3:30 ಹತ್ತಿರ ಇದ್ದೇವೆ. ಈಗ 12ನೇ ಪಾಯಿಂಟನ್ನು ಅಗಿಲಿಕ್ಕೆ ಆರಂಭ ಮಾಡಿದ್ರೆ ಕನಿಷ್ಠ 1 ಗಂಟೆ ಆದರೂ ಬೇಕು. ಹಿಟಾಚಿಯಿಂದ ಅದನ್ನು ಅಗೆದು ಮತ್ತೆ ಅದನ್ನು ಆಸ್ ಇಟ್ ಈಸ್ ಮುಚ್ಚಬೇಕಲ್ಲ. ಸೊ ಹೀಗಾಗಿ ಎರಡು ಕಡೆಗಳಲ್ಲೂ ಕೂಡ 12 ಮತ್ತು 13ನೇ ಸ್ಪಾಟ್ಗಳನ್ನು ಅಲ್ಲಿ ಅಗಿಬೇಕಾಗಿದೆ. ಇವತ್ತೇ ಮುಗಿಯುತ್ತಾ ಅಥವಾ ಇವತ್ತು ಕೇವಲ 12ನೇ ಪಾಯಿಂಟನ್ನು ಮುಗಿಸಿ ವಾಪಸ್ಸಾಗುವಂಥ ತಂಡ 13ನೇ ಪಾಯಿಂಟಿಗೆ ನಾಳೆ ಬರ್ತಾರಾ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಯಾವ ಪಾಯಿಂಟ್ಗಳನ್ನು ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಯಾವ ಪಾಯಿಂಟ್ಗಳನ್ನು ಕೂಡ ತೆಗೆದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಒಂದೊಂದು ಪಾಯಿಂಟು ಕೂಡ ನಿಗೂಢವಾಗಿ ಕಾಣಿಸ್ಕೊಳ್ತಾ ಇದೆ. ಇನ್ನೆರಡು ಪಾಯಿಂಟ್ಗಳಲ್ಲಿ ಏನು ಸಿಗಬಹುದು, ಏನು ಸಿಗುತ್ತೋ, ಏನು ಸಿಗಲ್ವೋ ಗೊತ್ತಿಲ್ಲ. ಎಲ್ಲವೂ ಕೂಡ ಆನ್ ರೆಕಾರ್ಡ್. ಆ ಅನಾಮಿಕ ವ್ಯಕ್ತಿ ದೂರುದಾರ ಹೋಗ್ತಾ ಇದ್ದರೆ ಹಿಂದೆ ಆತನನ್ನು ಫಾಲೋ ಮಾಡಿಕೊಂಡೆ ಕ್ಯಾಮ್ರಾ ಹೋಗ್ತಾ ಇರುತ್ತೆ. ಕ್ಯಾಮ್ರಾ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರುತ್ತೆ. ಅಗಿಯುವ ಕಾರ್ಯದ ವೇಳೆಯೂ ಕೂಡ ಸಂಪೂರ್ಣವಾಗಿ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ. ಹೀಗಾಗಿ ಅಲ್ಲಿರುವಂಥ ಸ್ಥಳಗಳನ್ನು ಅಗಿಯುವ ಕಾರ್ಯ ಒಂದು ಸಣ್ಣ ಹಿಟಾಚಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಕಾರ್ಮಿಕರಿಂದ ಅಗಿತಾ ಹೋದ್ರೆ ಯಾಕೆ ಅಂತ ಹೇಳಿದ್ರೆ ಮಳೆಗಾಲ ತುಂಬ ಅಡ್ಡಿಯಾಗುತ್ತೆ. ಈಗ ಒಂದು ಹಿಟಾಚಿಯನ್ನು ಅಲ್ಲಿ ಕರೆಸಿಕೊಳ್ಳಲಾಗಿದೆ 12ನೇ ಪಾಯಿಂಟ್ನ ಹತ್ರ. ಈ 12ನೇ ಪಾಯಿಂಟ್ ಸುತ್ತಲೂ ಕೂಡ ಹಸಿರು ಪರದೆಯ ಮೂಲಕ ಕವರ್ ಮಾಡಲಾಗಿದೆ. ಸಾರ್ವಜನಿಕರಿಗಾಗಲಿ ಅಥವಾ ಮೀಡಿಯಾ ಕಣ್ಣುಗಳಿಗಾಗಲಿ, ಮೀಡಿಯಾ ಕ್ಯಾಮ್ರಾಗಳಿಗಾಗಲಿ ಏನೂ ಕೂಡ ಕಾಣದಂತೆ ಅದರ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಈ ನೇತ್ರಾವತಿ ನದಿ ತಟದ 12ನೇ ಸ್ಥಳದಲ್ಲಿ ಕವರ್ ಮಾಡಲಾಗಿದೆ. ಉತ್ಖನನ ಕಾರ್ಯ ಆರಂಭವಾಗ್ತಾ ಇದೆ.